ಹಾಯ್, ನಾನು ಶಾನ್ವಾಸ್, ಅಸಿಸ್ಟೆಂಟ್ ಕಾಲೇಜ್ ಪೀಪಲ್ ಲೀಡರ್ ಫ್ರಮ್ ಪದ್ವಾ ಪಿ ಯು ಕಾಲೇಜ್. ನಮ್ಮ ಜೊತೆ ಇವತ್ತು ಒಂದು ಕ್ರೀಡಾಭಿಮಾನಿ ಇದ್ದಾರೆ. ಅವರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ನಮಸ್ಕಾರ. ನಿಮ್ಮ ಸಾಧನೆಯ ಬಗ್ಗೆ ಸಹಪಾಠಿಯಾದ ನನಗೆ ನಿಜಕ್ಕೂ ತುಂಬ ಹೆಮ್ಮೆ ಇದೆ. ನಿಮ್ಮ ಸಾಧನೆಯ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ನನ್ನ ಹೆಸರು ಕೆ.ಎಂ. ಪ್ರಜ್ವಲ್. ನಾನು ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಕ್ಕಮ್ಮಚಿಗರೆ ಎಂಬ ಹಳ್ಳಿಯಲ್ಲಿ ನಾನು ಜನಿಸಿದ್ದು. ನನ್ನ ತಂದೆ ಹೆಸರು ಎಚ್ ಕೆಂಚಪ್ಪ, ನನ್ನ ತಾಯಿ ಹೆಸರು ಎಸ್ ಸಾರಥಿ ಮಂಜಮ್ಮ. ಓಕೆ, ಕಲಿಯಲು ಇಷ್ಟು ಸಮರ ಕಲೆಗಳಿದ್ದರು ನೀವು ಯಾಕೆ ಉಷುವನ್ನೇ ಆರಿಸಿದ್ದೀರಾ? ಏಕೆಂದ್ರೆ ನನ್ನ ಮನೆಯಲ್ಲಿ ನನ್ನ ಅಮ್ಮನ ಅಣ್ಣ ಸಹ ಇದ್ದಾರೆ. ಅವರು ಸಹ ಉಷುವಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಅವರಿಗೆ ನ್ಯಾಷನಲ್ ಪ್ಲೇಯರ್. ಸೊ ನಾನು ಸಹ ಅವರಾಗಿ ಒಂದು ಕಲೆಯನ್ನು ಸ್ಟಾರ್ಟ್ ಮಾಡಬೇಕು. ಅವರನ್ನು ನೋಡಿ ನನಗೆ ತುಂಬಾ ಆಸಕ್ತಿ ಬಂದಿತ್ತು. ಉಷುವನ್ನೇ ಸ್ಟಾರ್ಟ್ ಮಾಡಬೇಕು, ಅವರಿಗೆ ಸಹ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ ಅಷ್ಟು ನಮಗೆ ಸಹ ಸಿಗ್ಬೇಕು ಅಂತ. ನಿಮಗೆ ಸಿಕ್ಕ ಪುರಸ್ಕಾರಗಳ ಬಗ್ಗೆ ನನಗೆ ಸ್ವಲ್ಪ ತಿಳಿಸುವಿರಾ? ತಿಳಿಸಿದ್ದೇನೆ. ಮೈಸೂರು ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ 2023-24 ಅಲ್ಲಿ ನಡೆದ ಮಂಗಳೂರಿನಲ್ಲಿ ನಡೆದ ಮೈಸೂರು ಡಿವಿಷನ್ ಎಂಬ ಕ್ರೀಡೆಯಲ್ಲಿ ಭಾಗವಹಿಸಿ ಉಷು ಎಂಬ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. ಮೈಸೂರು ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ 2024-25 ನಡೆದ ಬೆಂಗಳೂರಿನಲ್ಲಿ ನಡೆದ ಮೈಸೂರು ಡಿವಿಷನ್ ನಡೆದ ಉಷು ಎಂಬ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. ದಸರಾ ಸಿಎಂ ಕಪ್ 2024 ಅಲ್ಲಿ ಮೈಸೂರಿನಲ್ಲಿ ನಡೆದ ದಸರಾ ಸಿಎಂ ಕಪ್ ಮ್ಯಾಚ್ ಅಲ್ಲಿ ನಾನು ಭಾಗವಹಿಸಿ ಸಾಂಡಾ ಎಂಬ 60 kg ಕ್ಯಾಟಗರಿಯಲ್ಲಿ ಭಾಗವಹಿಸಿ ದಸರಾ ಸಿಎಂ ಕಪ್ 2024 ಅಲ್ಲಿ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ದಸರಾ ಸಿಎಂ ಕಪ್ 2024 ಅಲ್ಲಿ ಪುರುಷರ ವಿಭಾಗದಲ್ಲಿ ಸಾಂಡಾ ಎಂಬ ಸ್ಪರ್ಧೆಯಲ್ಲಿ 60 ಕ್ಯಾಟಗರಿಯಲ್ಲಿ ಭಾಗವಹಿಸಿ ನಾನು ಪ್ರಥಮ ಸ್ಥಾನವನ್ನು ಗಳಿಸಿದ್ದೇನೆ. ಕರ್ನಾಟಕ ಸ್ಟೇಟ್ ಉಷು ಚಾಂಪಿಯನ್ಶಿಪ್ 2025 ಮ್ಯಾಂಗ್ಳೂರಿನಲ್ಲಿ ಮ್ಯಾಂಗ್ಳೂರ್ ಮಂಗಳ ಸ್ಟೇಡಿಯಂ ಅಲ್ಲಿ ನಡೆದ ಕರ್ನಾಟಕ ಸ್ಟೇಟ್ ಉಷು ಚಾಂಪಿಯನ್ಶಿಪ್ ಅಲ್ಲಿ ನಾನು ದಕ್ಷಿಣ ಕನ್ನಡದ ಪರವಾಗಿ ಭಾಗವಹಿಸಿ ಬಿಲೋ 60 ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. 24th ಕರ್ನಾಟಕ ಸ್ಟೇಟ್ ಉಷು ಚಾಂಪಿಯನ್ಶಿಪ್ 2025 ಮ್ಯಾಂಗ್ಳೂರ್ ಮಂಗಳ ಸ್ಟೇಡಿಯಂ ಅಲ್ಲಿ ನಡೆದ ಕರ್ನಾಟಕ ಸ್ಟೇಟ್ ಉಷು ಚಾಂಪಿಯನ್ಶಿಪ್ ಅಲ್ಲಿ ನಾನು ದಕ್ಷಿಣ ಕನ್ನಡದ ಪರವಾಗಿ ಭಾಗವಹಿಸಿ ಬಿಲೋ 60 ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಸೆಕೆಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಓಪನ್ ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್ಶಿಪ್ ಮ್ಯಾಂಗ್ಳೂರಿನಲ್ಲಿ ನಡೆದ ಮಂಗಳ ಸ್ಟೇಡಿಯಂ ಮ್ಯಾಂಗ್ಳೂರಿನಲ್ಲಿ ನಡೆದ ಸೆಕೆಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಜೂನಿಯರ್ ಕ್ಯಾಟಗರಿಯಲ್ಲಿ ಶಾನ್ಶಿ ಎಂಬ ಸ್ಪರ್ಧೆಯಲ್ಲಿ ನಾನು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದೇನೆ. ಮೈಸೂರು ವಿಭಾಗದ ಮಟ್ಟದ ದಸರಾ ಕ್ರೀಡಾಕೂಟ 2025-26 ಅಲ್ಲಿ ಉಡುಪಿಯಲ್ಲಿ ನಡೆದ ಮೈಸೂರು ಡಿವಿಷನ್ ಎಂಬ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಾನು ಉಷು ತೌಲದಲ್ಲಿ ಶಿಂಗಿಕೋನ ಎಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. 23rd ಕರ್ನಾಟಕ ಸ್ಟೇಟ್ ಉಷು ಚಾಂಪಿಯನ್ಶಿಪ್ 2024 ಅಲ್ಲಿ ನಡೆದ ಬಾಗಲಕೋಟೆಯಲ್ಲಿ ನಡೆದ ಸ್ಟೇಟ್ ಉಷು ಚಾಂಪಿಯನ್ಶಿಪ್ ಅಲ್ಲಿ ನಾನು ಭಾಗವಹಿಸಿ ದಕ್ಷಿಣ ಕನ್ನಡದ ಪರವಾಗಿ ಆಡಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. ಥರ್ಡ್ ಇಂಟರ್ ಸ್ಕೂಲ್ ಅಂಡ್ ಇಂಟರ್ ಡಿಸ್ಟ್ರಿಕ್ಟ್ ಉಷು ಚಾಂಪಿಯನ್ಶಿಪ್ 2025 ಅಲ್ಲಿ ಭಾಗವಹಿಸಿ ಮ್ಯಾಂಗ್ಳೂರಿನಲ್ಲಿ ನಡೆದ ಥರ್ಡ್ ಡಿಸ್ಟ್ರಿಕ್ಟ್ ಅಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ ಬಿಲೋ 60 ಕ್ಯಾಟಗರಿಯಲ್ಲಿ. ದಸರಾ ಕ್ರೀಡಾಕೂಟ ಸಿಎಂ ಕಪ್ 2025 ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟ ಸಿಎಂ ಕಪ್ 2025 ನಾನು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ ಸ್ಥಾನ ಕ್ಯಾಟಗರಿಯಲ್ಲಿ. ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್ ಅಂತ ಕೊಟ್ಟಿದ್ದಾರಲ್ಲ, ಇದರ ಮಹತ್ವವೇನು? ಇದರ ಮಹತ್ವ ಕಂಪ್ಲೀಟ್ ಅಡ್ವಾನ್ಸ್ ಆರ್ಟ್ ಕ್ಯಾಂಪ್. ಇದು ಪ್ರೊಫೆಷನಲ್ ಫೈಟ್ ಮತ್ತೆ ನಮ್ಮ ಫಿಸಿಕಲ್ ಅಂಡ್ ಮತ್ತೆ ಸ್ಟ್ರಾಂಗ್ ಇದ್ದ ಚೆಕ್ ಮಾಡುವ ಒಂದು ಫೈಟ್ ಆಗಿರುತ್ತೆ. ಇದರಲ್ಲಿ ವೇಟ್ ಕ್ಯಾಟಗರಿ ಪ್ರಕಾರ ಫೈಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರೊಟ್ಟಿಗೆ ಸೀನಿಯರ್ ಸಬ್ ಜೂನಿಯರ್ಸ್ ಒಟ್ಟಿಗೆಲ್ಲ ಸಿಗ್ಬೋದು. ಜೂನಿಯರ್ ಮತ್ತೆ ಸೀನಿಯರ್ ಅಥವಾ ಸಬ್ ಜೂನಿಯರ್ ಹಾಗೆಲ್ಲ ಸಿಗ್ತದೆ. ಇದು ನಿಮ್ಮ ಪ್ರೊಫೆಷನಲ್ ಫೈಟಿಂಗ್ ಸ್ಕಿಲ್ಸ್ ಅನ್ನು ಡಿಸ್ಕ್ರೈಬ್ ಮಾಡಿ. ಎಸ್. ನಿಮ್ಮ ಗುರುಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದನ್ನೇ ವೇಟ್ ಮಾಡ್ತಾ ಇದ್ದದ್ದು ಹೇಳಲಿಕ್ಕೆ. ನಮ್ಮ ಮಾಸ್ಟರ್ ಹೆಸರು ರೋಹನ್ ಎಸ್ ಅಂತ. ಅವರು ತಮಿಳುನಾಡಿದವರು. ಮ್ಯಾಂಗ್ಳೂರಿಗೆ ಬಂದವರು ತುಂಬಾ ವರ್ಷಗಳಾಯಿತು. ಬಟ್ ಅಷ್ಟೊಂದು ಅವ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದದ್ದನ್ನು ಹೇಳ್ತೇನೆ. ನಾನು 9th ಅಲ್ಲಿ ಇರುವಾಗ ಪಾರ್ಟಿಸಿಪೇಟ್ಗೆ ಹೋದದ್ದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ನನಗೆ ಗೊತ್ತಿರ್ಲಿಲ್ಲ ಉಷು ಅಂದ್ರೆ ಫೈಟ್ ಸುಮ್ಮನೆ ಅಂತ. ನಾನು ಎಣಿಸಿದ್ದು ಇದೆಲ್ಲ ಫೇಕ್, ರಿಯಲ್ ಆಡುದಿಲ್ಲ ಫೈಟ್. ಬಟ್ ನಾನು ಅದಕ್ಕೆ ಹೋದ ನಂತರ ಗೊತ್ತಾದದ್ದು ಇದು ಒಂದು ರಿಯಲ್ ಫೈಟ್ ಇದ್ದಾಗೆ.
ನಮ್ಮ ಜೀವನಕ್ಕೆ ಹೆಲ್ಪ್ ಆಗ್ತದೆ ಅಂತ. ಆಗ ಇದ್ರ ಬಗ್ಗೆ ತುಂಬಾ ಸರ್ಚ್ ಮಾಡಿ ಹೇಳಿದ್ರು ನನ್ನ ಅಣ್ಣವೇ, ಅವ್ರು ಹೇಳಿದ್ರು ನನಗೆ ತುಂಬಾ. ಆಗ ರೋಹನ್ ಮಾಸ್ಟರ್ ನನಗೆ ಸಿಕ್ಕದು ಆ ಟೈಮಲ್ಲಿ. ಅವ್ರು ಹೇಳಿದ್ದು ಉಷ್ ಬಗ್ಗೆ ತುಂಬಾ ಸ್ವಲ್ಪ ಡೇಂಜರ್ ಆಯ್ತಾಗೆ, ಬಟ್ ಇನ್ನೊಬ್ಬರೊಟ್ಟಿಗೆ ರಿಯಲ್ ಫೈಟ್ ನಾವು ಮಾಡುವಾಗ ಯೂಸ್ ಮಾಡಬಾರ್ದು. ನಮ್ಗೆ ಆ ಸಿಚುವೇಶನ್ ಬಂದಾಗ ಯೂಸ್ ಮಾಡ್ಬೇಕು ಹೊರತು ನಾವೇ ನಮ್ಮ ಆತ್ಮರಕ್ಷಣೆಗೋಸ್ಕರ. ಆತ್ಮರಕ್ಷಣೆಗೋಸ್ಕರ. ಅವರು ನಮ್ಗೆ ಒಂಥರ ನನ್ನ ಫ್ಯಾಮಿಲಿಯಲ್ಲಿ ಅವರು ಸಹ ಒಬ್ಬರಿದ್ದಾಗೆ ನಮ್ಮ ರೋಹನ್ ಮಾಸ್ಟರ್ ಅವರು. ಯಾಕೆಂದ್ರೆ ಅವರು ನನಗೆ ತುಂಬಾ ಹೇಳಿದ್ದಾರೆ ಹೇಗೆ ಫೈಟ್ ಮಾಡ್ಬೇಕು, ಯಾವ ತರ ಫೈಟ್ ಮಾಡ್ಬೇಕು. ಅವರ ಸ್ಕಿಲ್ಸ್ ಅನ್ನೆಲ್ಲ ನಮ್ಗೆ ಕೊಟ್ಟಿದ್ದಾರೆ. ಅಷ್ಟು ಇದಾಗ್ತದೆ ಅವ್ರು ಹೇಳಿಕ್ಕೆ ಮಾತುಗಳಿಲ್ಲ. ತುಂಬಾ ಒಳ್ಳೆಯವರು. ನಮ್ಮೊಟ್ಟಿಗೆ ಪ್ರಾಕ್ಟೀಸ್ ಟೈಮಲ್ಲೆಲ್ಲ ಪ್ರಾಕ್ಟೀಸ್ ಆಗಿರ್ತಾರೆ ಸೀರಿಯಸ್ ಅಲ್ಲಿ, ಮತ್ತೆ ಸ್ವಲ್ಪ ಜೋಕ್ ಎಲ್ಲ ಮಾಡ್ತಾರೆ. ಅದೇ ಒಳ್ಳೆ ಇಷ್ಟ ಆಗುದು ಅವರ ಹತ್ರ. ಮತ್ತೆ ಅವರು ಸಹ ನ್ಯಾಷನಲ್ ಪ್ಲೇಯರ್, ಮುಯ್ತೆಯಲ್ಲಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಪ್ಲೇಯರ್. ಅವ್ರ ಬಗ್ಗೆ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ತುಂಬಾ ಒಳ್ಳೆ ಇದ್ದಾರೆ ನಮ್ಮೊಟ್ಟಿಗೆ. ನಮ್ಮ ಹೆಮ್ಮೆ ಅಂತ ಹೇಳ್ಬೋದು, ನಮ್ಮ ಮಾಸ್ಟರ್ ಅಂತ ಹೇಳ್ತೇನೆ ನಾನು. ಉಷುವಿನ ನಿಯಮಗಳೇನು? ಉಷುಗಳ ನಿಯಮ ಅಂದ್ರೆ ಆಕ್ಚುಲಿ ನಾವು ರಿಂಗಲ್ಲಿ ಫೈಟ್ ಮಾಡುವಾಗ ನಮ್ಗೆ ಇಷ್ಟು 3 ಮಿನಿಟ್ಸ್ ಫೈಟ್ ಇರ್ತದೆ. 3 ಮಿನಿಟ್ಸ್ ಅಲ್ಲಿ ಯಾವ ತರ ಫೈಟ್ ಮಾಡ್ಬೇಕು, ಹೇಗೆ ಫೈಟ್ ಮಾಡ್ಬೇಕು, ಒಂದು ರೌಂಡ್ ಅಲ್ಲಿ ಎಷ್ಟು ಪಾಯಿಂಟ್ ಕಳಿಸ್ಬೇಕು ಅಂತ ಇರ್ತದೆ. ಉಷಲ್ಲಿ ಫುಲ್ ಕಂಡಕ್ಟ್ ಇರುತ್ತೆ. ಅಂದ್ರೆ ಫುಲ್ ನಾವು ಮುಗಿಸ್ಬೇಕು ಅದನ್ನು. ಒಂದು ರೌಂಡ್ ಅಲ್ಲಿ ಎಷ್ಟು ಮುಗಿಸ್ಬೇಕು ಅಂತ ನಮ್ಗೆ, ನಾವು ಹೋಗಿ ರಿಂಗ್ ಎಂಟರ್ ಆಗುವಾಗ ನಮ್ಗೆ ಯೋಚನೆ ಇರ್ಬೇಕು. ನಾವು ಎಂಟರ್ ಆದ ತಕ್ಷಣವೇ ಇಷ್ಟು ರೌಂಡ್ ಅಲ್ಲಿ ಇಷ್ಟು ಪಾಯಿಂಟ್ ತಗೊಂಡು ಬರ್ತೇನೆ ನಾನು ಅಂತ ನಾವು ಅನ್ಕೊಂಡು ಹೋಗ್ಬೇಕು. ಏಮಂದ್ರೆ ಅಲ್ಲಿ ರೂಲ್ಸ್ ಅಂಡ್ ಪಾರ್ಟಿಸಿಪೇಟ್ ಮಾಡುವಾಗ ಒಟ್ಟಾಸಿ ಹೊಡ್ಲಿಕ್ಕೆಲ್ಲ ಆಗುದಿಲ್ಲ. ಆ ರೂಲ್ಸ್ ಅಂಡ್ ಅದಕ್ಕೆ ತಕ್ಕದ್ದು ತುಂಬಾ ರೂಲ್ಸ್ ಗಳಿದೆ, ಲೈಕ್ ಆಬ್ಜೆಕ್ಷನ್ಸ್ ಅದೇ ಹಾಗೆ. ಮತ್ತೆ ಉಷು ಮತ್ತು ಕರಾಟೆಯಲ್ಲಿರುವ ವ್ಯತ್ಯಾಸಗಳೇನು? ಕರಾಟೆ ಮತ್ತು ಉಷು ಡಿಫ್ರೆಂಟ್ ಹೇಳಿ ಬಂದ್ರೆ, ಕರಾಟೆಯಲ್ಲಿ ಫುಲ್ ಕಂಡಕ್ಟ್ ಮಾಡುದಿಲ್ಲ, ಹಾಫ್ ಆಫ್ ಕಂಡಕ್ಟ್ ಮಾಡ್ತಾರೆ. ಮತ್ತೆ ಇಂಜುರಿ ಆದ್ರೆ ಅವರಿಗೆ ವಾರ್ನಿಂಗ್ ಕೊಡ್ತಾರೆ. ಉಷಲ್ಲಿ ಹಾಗೆ ಅಲ್ಲ. ಉಷಲ್ಲಿ ಫುಲ್ ಕಂಡಕ್ಟ್ ಇರ್ತದೆ, ಮತ್ತೆ ಫಿಸಿಕಲ್ ಮತ್ತೆ ಅವರೆಲ್ಲ ಸ್ಟ್ರಾಂಗ್ ಇರ್ತಾರೆ. ಕರಾಟೆ ಅವರು ಯಾರು ಸಹ ಆಡ್ಬೋದು ಕರಾಟೆಯಲ್ಲಿ, ಅದು ಇಂಜುರಿ ಆಗುದಿಲ್ಲ. ಉಷಲ್ಲಿ ಸ್ವಲ್ಪ ಇಂಜುರಿ ಆಗ್ತದೆ, ಅದು ತುಂಬಾ ಆಗಲಿಲ್ಲ. ಹೇಗೆ ನಾವು ಸ್ಟ್ರಾಂಗ್ ಇರ್ತೀವಿ ಅದ್ರ ಮೇಲೆ ಡಿಫೆಂಡ್ ಆಗ್ತದೆ ನಮಗೆ ಮತ್ತೆ ನನ್ನ ಆಪೋನೆಂಟ್. ಉಷುವನ್ನು ಹೊರತುಪಡಿಸಿ ಬೇರೆ ಯಾವ ಕ್ರೀಡೆಗಳನ್ನು ನೀವು ಇಷ್ಟಪಡುತ್ತೀರಾ? ನಾನು ತುಂಬಾ ಇಷ್ಟಪಡುವ ಕ್ರೀಡೆ ಅಂದ್ರೆ ಕಬಡ್ಡಿ. ನಾನು ಚಿಕ್ಕ ವಯಸ್ಸಿಂದ ನಾನು ಕಬಡ್ಡಿ ಪ್ಲೇಯರ್ ಆಗ್ಬೇಕಂತಾನೆ ಇದ್ದದ್ದು. ಆಕ್ಚುಲಿ ನಾನೊಬ್ಬ ಕಬಡ್ಡಿ ಪ್ಲೇಯರ್. ನನ್ಗೆ ಹೆಮ್ಮೆ ಆಗ್ತದೆ ಕಬಡ್ಡಿ ಪ್ಲೇಯರ್ ಇದ್ದದ್ದು ನಾನು 10th ವರೆಗೆ. ಅದರ ನಂತರ ನಾನು ಚೇಂಜ್ ಮಾಡಿದ್ದು ಉಷಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸುವ. ಒಂದೇ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಕಷ್ಟ ಆಗ್ತದೆ ಆಡ್ಲಿಕ್ಕೆ, ಎಲ್ಲದ್ರಲ್ಲಿ ಸಹ ಹೋಗುವ ಅಂತ ಇದ್ದು. ಬಟ್ ನಾನು ತುಂಬಾ ಇಷ್ಟಪಡೋದಂದ್ರೆ, ನನ್ಗೆ ತುಂಬಾ ಇಷ್ಟ ಅಂದ್ರೆ ಕಬಡ್ಡಿ. ಯಾಕೆಂದ್ರೆ ನನ್ಗೆ ಒಂದು ಆಸೆ, ಈ PKL ಎಲ್ಲ ಮ್ಯಾಚ್ ಆಗ್ತದಲ್ಲ, ಲೀಗೋ ಮ್ಯಾಚ್ ಅದೆಲ್ಲ, ಅದ್ರಲ್ಲಿ ಸಹ ಆಡ್ಬೇಕು, ಪಾರ್ಟಿಸಿಪೇಟ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಆದ್ರೆ ನನ್ಗೆ ತುಂಬಾ ಇಷ್ಟ ಆಗೋದ್ರೆ ಕಬಡ್ಡಿ. ಉಷು ಮತ್ತು ಬೇರೆ ಕ್ರೀಡೆಗಳಲ್ಲಿ ನಿಮ್ಮ ರೋಲ್ ಮಾಡೆಲ್ ಯಾರು? ನನ್ನ ರೋಲ್ ಮಾಡಲ್ ಅಂದ್ರೆ ನಾನು ಕಬೀಬ್, ರಷ್ಯನ್ದವರು. ಅವರು ಒಂದು ಮ್ಯಾಚ್ ಸೋಲಿಲ್ಲ ಇಲ್ಲಿವರೆಗೆ. ಅವರಿಗೆ ಕೋಚ್ ಆಗಿ ಇದ್ದಾರೆ, ಕೋಚ್ ಮಾಡ್ತಾರೆ ರಷ್ಯನ್ ಅವರ ಟೀಮಿಗೆ. ಬಟ್ ಅವರು US ಅವರು ರಿಯಲಿ, ಬಟ್ ಆಡುದು ಮಾತ್ರ ರಷ್ಯನ್ಗೋಸ್ಕರ ಆಡ್ತಾರೆ. ಅವರಾಗಿ ಲೈಕ್ ನಾನು ಅವರಾಗಿ ಸಹ ಆಗ್ಬೇಕು ಅಂತ ಇತ್ತು, ಬಟ್ ಅವರಾಗಿ ಆಗ್ಲಿಕ್ಕೆ ಆಗುದಿಲ್ಲ. ನಾನು ಅವರಾಗಿ ಪ್ರಯತ್ನ ಮಾಡ್ಬೋದು MMA ಅಲ್ಲಿ. ಅದೇ, ಸೊ ಹಿ ಈಸ್ ಯುವರ್ ಇನ್ಸ್ಪಿರೇಷನ್. ಎಸ್. ಉಷು ಕಲಿಯಲು ಬಯಸುವವರಿಗೆ ನಿಮ್ಮ ಸಲಹೆ ಏನು? ಉಷು ಆಸಕ್ತಿ ಇದ್ದವರು ಕಲಿತಾರೆ. ಯಾಕೆಂದ್ರೆ ತುಂಬಾ ಜನ ಅದನ್ನು ನೋಡಿ ಹೆಸರು ಕೇಳುವಾಗ ಸ್ವಲ್ಪ ಜನ ಹೆದರ್ತಾರೆ ಗೊತ್ತಿದ್ದವರು. ಯಾಕೆ ಹೆಸರು ತುಂಬಾ ಜನ ಅವ್ರಿಗೆ ಗೊತ್ತೇ ಇರುದಿಲ್ಲ, ಸಣ್ಣ ಫೈಟ್ ಉಷು ಸಹ ಹೀಗೆ ಸಹ ಉಂಟಂತ. ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡುವಾಗ ಅವ್ರಿಗೆ ಅರ್ಥ ಆಗ್ತದೆ, ಓ ಹೀಗೆ ಸಹ ಫೈಟ್ ಉಂಟಾ, ರಿಯಲ್ ಫೈಟ್, ನಾವು ಕಾಪಾಡಿಕೋಸ್ಕರ ಈ ಉಷು ಫೈಟ್ ಉಂಟಾ ಅಂತ ಆಗುವಂತದ್ದು. ತುಂಬಾ ಜನಕ್ಕೆ ಈಗ ಹೆಸರು ಎಲ್ಲರೂ ಹೋಗಿ ಕೇಳುವಾಗ ಉಷು ಅಂತ ಕೇಳಿದ್ರೆ ಗೊತ್ತೇ ಇಲ್ಲ ತುಂಬಾ ಜನಕ್ಕೆ. ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಅವ್ರಿಗೆ ಗೊತ್ತಾಗ್ತದೆ ಉಷು ಅಂದ್ರೆ ಹೀಗೆ ಸಹ ಉಂಟು ಅಂತ. ಅದಕ್ಕೆ ನಾನು ಹೇಳ್ತೀನಿ, ಯಾರೆಲ್ಲ ತುಂಬಾ ಆಸಕ್ತಿ ಇದ್ದಾರೆ ಅವರು ನಮ್ಮ ಟೀಮ್ಗೆ, ನಮ್ಮ ಮಾರ್ಷಲ್ ಆರ್ಟ್ಸ್ ಅಂತ ಟೀಮ್ ಉಂಟು, ಅದಕ್ಕೆ ಬಂದು ಜಾಯಿನ್ ಆದ್ರೆ ನಾವೇ ಅವರಿಗೆ ಹೆಲ್ಪ್ ಮಾಡ್ತೇವೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಮತ್ತೆ ಅವರ ಸ್ಕಿಲ್ಸ್ ಮತ್ತೆ ಅವರ ಫಿಟ್ನೆಸ್ ಮತ್ತೆ ಪ್ರತಿಭೆಗಳನ್ನು ಅಲ್ಲಿ ತೋರಿಸಲು ನಾವು ಅವಕಾಶ ಮಾಡಿಕೊಡ್ತೇವೆ. ಯಾರಿಗೆಲ್ಲ ಆಸಕ್ತಿ ಉಂಟು ಅವರು ತುಂಬಾ ಜನ ಬರ್ಬೋದು. ನ್ಯೂಸ್ ಆಗ್ತದೆ, ಯಾನ್ಸ್ ಆಗ್ತದೆ. ಅದೇ. ಸೊ ಫೈನಲಿ ನಮ್ಮೊಂದಿಗೆ ಇಷ್ಟು ಹೊತ್ತನ್ನು ಕಳೆದ ನಿಮಗೆ ತುಂಬಾ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಧನ್ಯವಾದಗಳು ನಾನು ನಿಮಗೆ ಹೇಳ್ಬೇಕಾಗ್ತದೆ ಆಕ್ಚುಲಿ. ಯಾಕೆಂದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಹೀಗೆ ನಮ್ಮ ಕಾಲೇಜಲ್ಲಿ ಹೀಗೆ ಸಹ ಇರ್ತದೆ, ಮಾಡ್ತಾರೆ, ನನ್ನನ್ನು ಸಹ ಹೀಗೆ ಇಂಟರ್ವ್ಯೂ ಅಲ್ಲಿ ಕರ್ಕೊಂಡು ಬರ್ತಾರೆ ಅಂತ. ನಾ ಹೆಮ್ಮೆ ಪಡ್ತೇನೆ, ನಾನು ಒಂದು ಪದ್ಮ ಯೂನಿವರ್ಸಿಟಿ ಕಾಲೇಜ್ ಒಬ್ಬ ಸ್ಟೂಡೆಂಟ್ ಆಗಿ. ಆಕ್ಚುಲಿ ರಿಯಲ್ ಹೇಳ್ಬೇಕಂದ್ರೆ ಪ್ರಿನ್ಸಿಪಲ್ ಅವರನ್ನು ನಾನು ತುಂಬಾ ಇಷ್ಟಪಡ್ತೇನೆ. ನನ್ಗೆ ಅವಕಾಶ ತುಂಬಾ ಕೊಟ್ಟಿದ್ದಾರೆ, ಪ್ರಾಕ್ಟೀಸ್ಗೆ ಬಿಡ್ತಾರೆ, ಮ್ಯಾಚ್ಗೆ ಹೋಗುವಾಗ ನಮ್ಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ತೊಂದರೆಗಳಿಲ್ಲದಾಗೆ ಹೇಳ್ತಾರೆ. ಎಕ್ಸಾಮ್ ಟೈಮ್ ಅಲ್ಲಿ ಇರುವ ಸಹ ನಮ್ಗೆ ಎಕ್ಸಾಮ್ ಟೈಮ್
ಆಗ ಸಹ ಬಿಟ್ಟಿದ್ದಾರೆ. ಬಂದು ನೀವು ಮತ್ತೆ ಎಕ್ಸಾಮ್ ಬರಿಬಹುದು, ಹೋಗಿ ಪಾರ್ಟಿಸಿಪೇಟ್ ಮಾಡು, ಎಷ್ಟು ಸ್ಪೋರ್ಟ್ಸ್ ಬಗ್ಗೆ ಅಷ್ಟು ಸ್ಟಡಿಯಲ್ಲಿ ಗಮನ ಕೊಡು ಅಂತ ಅವರು ಹೇಳ್ತಾರೆ. ಹಾಗಾಗಿ ನಾನು ನಿಮಗೆ ಧನ್ಯವಾದ ಹೇಳ್ಬೇಕು, ನನ್ನ ಇಲ್ಲಿ ಕರೆದವರಿಗೆ. ಅದೇ ಅದೇ, ಧನ್ಯವಾದಗಳು. ಎಲೆಮರೆಯ ಕಾಯಿಗಳಂತಿರುವ ಇಂತಹ ಪ್ರತಿಭೆಗಳು ಇನ್ನೂ ಹೆಚ್ಚು ಹೆಚ್ಚು ಬೆಳಕಿಗೆ ಬರಲಿ ಎಂದು ಹಾರೈಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ನಮಸ್ಕಾರಗಳು.